ನಿಮಗೆ ಈ ಒಂದು ಅವಾರ್ಡ್ ಅನೌನ್ಸ್ ಆದ ತಕ್ಷಣ ನಿಮ್ಮ ಮಗಳಿಂದ ಯಾವ ತರ, ಮಗಳು ಎಷ್ಟು ಖುಷಿ ಪಟ್ರು ಅಂತ ಹೇಳಿ? ನಿಜ, ಮಗಳಿಗೆ ನಾವು ಇವತ್ತೇ ತಿಳಿಸಿದ್ವಿ, ಅಥವಾ ನಿನ್ನೆ ರಾತ್ರಿ ತಡವಾಗಿ ತಿಳಿಸಿದ್ವಿ. ಅವಳು ಭಾಳ ಸಂತೋಷ ಆಯ್ತು. ಅವಳು ಖುಷಿಯಿಂದ ಕಣ್ಣೀರು ಹಾಕೋಕೆ ಶುರು ಮಾಡಬೇಡ. ನಾನು ಇದು ಪ್ರಶಸ್ತಿ ಬಂದಿದ್ದೆ, ನೀನೇ ಕಣ್ಣೀರು ಹಾಕ್ತಿದ್ದೆ ಖುಷಿಯಿಂದ ಅಂತಂದಳು. ಬಟ್ ನಾನು ಇದರ ಕುರಿತು ಸ್ವಲ್ಪ ನಮಗೆ ಅದರ ಗಾಳಿ ಬಂತು, ಅನೌನ್ಸ್ ಆಗಬಹುದು ಅಂತ ರೀತಿ ಅನ್ನಿಸಿದಾಗ ನಾನು ಗಾಯತ್ರಿಗೆ, ನನ್ನ ಪತ್ನಿಗೆ ಕೇಳಿದೆ, ಏನು ಒಂದು ವೇಳೆ ತಗೊಳ್ಳೋದು ತಾನೆ ಅಂತ ಅರ್ಥಕ್ಕೆ, ಏನಾಗಂತಿದ್ದೀರಿ ನೀವು ಅಂತ ನನಗೆ ಅವರು ಆ ರೀತಿ ಅವರು ಹೇಳಿದರು. ಅಷ್ಟು ಜನ ಅದನ್ನು ಕೇಳಿದ್ದಾರೆ, ನಿಮ್ಮ ಪರವಾಗಿ ಅಲ್ಲಿ ತಿಳಿಸಿದ್ದಾರೆ, ಮತ್ತು ಅದರ ಪ್ರಶ್ನೆನೇ ಇಲ್ಲ ಅಂತ ಆ ರೀತಿ ಆಯಿತು. ಸ್ವಲ್ಪ ಸರ್, ನಿಮಗೆ ಚಿತ್ರರಂಗ ಅಲ್ಲದೆ ರಾಜಕೀಯ ಇದರಲ್ಲೂ ಕೂಡ ನಂಟಿರೋದ್ರಿಂದ ರಾಜಕೀಯ ಗಣ್ಯರು ಯಾರಾದರೂ ವಿಶ್ ಮಾಡಿದ್ರ, ಬಂದಿದ್ರ ಮನೆಗೆ? ಮಾಡಿದ್ದಾರೆ, ಯಾರು ಮನೆಗೆ ಬಂದಿಲ್ಲ. ನಿನ್ನೆ ರಾತ್ರಿ 10 ಗಂಟೆ ಅಷ್ಟೇ ಕರೆದರು. ಬಟ್ ಅನೇಕ ಸ್ನೇಹಿತರು, ಹಿತೈಷಿಗಳು, ಅಂದರೆ ಅಕ್ರಾಸ್ ದ ಪಾರ್ಟಿ, ಈ ಪಾರ್ಟಿ ಆ ಪಾರ್ಟಿ ಅಂತ ಎಲ್ಲರೂ ಮಾಡಿದ್ದಾರೆ, ವಿಶ್ ಮಾಡಿದ್ದಾರೆ, ಸಂದೇಶಗಳನ್ನು ಕಳಿಸಿದ್ದಾರೆ. ಸೊ ಎಲ್ಲರೂ ಮಾಡಿದ್ದಾರೆ. ಇದು ಅಂದರೆ ಇದು ನಮ್ಮ ದೇಶದ್ದು, ಎಲ್ರಿಗೂ ಸಂಬಂಧಪಟ್ಟಿದ್ದೆ. ಅಟ್ ದ ಸೇಮ್ ಟೈಮ್ ದಿಸ್ ಇಸ್ ಪಾಲಿಟಿಕ್ಸ್ ಬೇರೆನೆ, ರಾಜಕಾರಣಕ್ಕೂ ಇದಕ್ಕೂ ಏನು ಸಂಬಂಧವಿಲ್ಲ. ಇರಬಾರದು. ಯಾರು ಆ ಥರ ಬೇರೆ ಬೇರೆ ಜನವರು ನಮಗೆ, ಎಲ್ಲ ಪಾರ್ಟಿಯವರು ನನಗೆ ವಿಶ್ ಮಾಡಿದ್ದಾರೆ. ಸರ್, ಇವತ್ತು ನಿಮಗೆ ಆ ಪದ್ಮಭೂಷಣ ಅನ್ನುವಂಥ ಪ್ರಶಸ್ತಿ ಕೈಗೆಟಕಿದೆ. ಬಟ್ 3 ವರ್ಷದ ಹಿಂದೆ ಇದಕ್ಕೊಂದು ಅಭಿಯಾನ ಶುರುವಾದಾಗ ಒಂದು ನೋವು ಕಾಡ್ತಾ ಇತ್ತ ಅನಂತರಿಗೆ? ಇಷ್ಟು ಜನ ಕನ್ನಡಿಗರ ಒತ್ತಾಸೆ ಇದೆ, ಹೋರಾಟ ನಡೆಸ್ತಿದ್ದಾರೆ, ಆ ಒಂದು ಪ್ರಶಸ್ತಿ ಕೈ ಸೇರ್ಬೇಕಿತ್ತು ಅಂತ ಅವಾಗ ಏನಾದರೂ ನೋವಿತ್ತ ಸರ್ ನಿಮಗೆ? ಇಲ್ಲ, ಅದು ಮಾತ್ರ, ಅದು ನೀವು ಇಷ್ಟು ಹೇಳಿದ ಮೇಲೆ ನಾನು ಹೇಳಬೇಕಾಗ್ತದೆ. ಇದರ ಹಿಂದೆ ನಮ್ಮ ದೇಶದಲ್ಲಿ ಅಂತೀನಿ ನಾನು, ಯಾವ ರಾಜ್ಯ ಅಂತ ನಮ್ಮ ರಾಜ್ಯನೂ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಆದರೆ ನಮ್ಮ ದೇಶದಲ್ಲಿ ಈ ಪ್ರಶಸ್ತಿಗಳು, ಈ ಅವಾರ್ಡ್ಗಳು ಎಲ್ಲ ಒಂದು ರೀತಿ ಅಂದರೆ ಮೆರಿಟ್ ಮೇಲೆ ಹೋಗ್ತಾವೋ, ಲಾಬಿಯಿಂಗ್ ಇಂದ ಹೋಗ್ತಾವೋ, ಯಾರು ಇಷ್ಟ ಅವರಿಗೆ ಮಾತ್ರ ಕೊಡ್ತಾರೋ, ಯಾರು ಇಷ್ಟ ಇಲ್ಲ ಅವ್ರಿಗೆ ಕೊಡದೇ ಹೋಗ್ತಾರೋ, ಈ ರೀತಿ ಒಂದು ವಾತಾವರಣ ಇತ್ತು, ನಿಜ ಹೇಳಬೇಕು. ಸೊ ಅದರ ನಂತರ ಕೂಡ ಅಂತ 3 ವರ್ಷದಿಂದ ಈಗಿನ ನಮ್ಮ ಪ್ರಧಾನಿಯವರು ಇದು ಪಬ್ಲಿಕ್ ಪಾರ್ಟಿಸಿಪೇಷನ್ ಬೇಕು ಅಂತ ಹೇಳಿದ ಮೇಲೆ ಅದು ಅವರು ಬಹಳ ಜನಕ್ಕೆ ಹೆಚ್ಚು ಸಿಗ್ತಾ ಇದೆ. ಯಾರ್ಯಾರಿಗೂ ಹಿಂದೆ ಗುರುತಿಸ್ತಿರಲಿಲ್ಲ ಅವರನ್ನು ಗುರುತಿಸಲಾಗಿದೆ. ಇದೊಂದು ಹೊಸ ಪದ್ಧತಿ ಶುರು ಮಾಡಿದ್ದು ಬಹಳ ಸ್ವಾಗತಾರ್ಹ. ಆದರೂ ಕೂಡ ಅಲ್ಲಿ ಲೋಪದೋಷಗಳಿರ್ಬೋದು, ಯಾರಿಗೆ ಸಲ್ಲಬೇಕು ಇನ್ನೂ ಸಲ್ಲದೇ ಇರಬಹುದು, ಯಾರಿಗೆ ಆ ರೀತಿ ಇರಬಹುದು. ಬಟ್ ಅದು ಬದಲಾಗಿದೆ. ಬಟ್ ನನಗೆ ವೈಯಕ್ತಿಕವಾಗಿ ನಾನು ಯಾವತ್ತು ಪ್ರಶಸ್ತಿ ಅವಾರ್ಡಿಗೋಸ್ಕರ, ಯಾಕಂದರೆ ಅದು ಮೊದಲು ನನಗೂ ಬಹಳ ಆಶ್ಚರ್ಯವಾಗ್ತಿತ್ತು, ಏನು ಅವಾರ್ಡು, ಅದ್ರ ಗಮನನೇ ಹರಿಸಿರಲಿಲ್ಲ. ನಾನು ನಾಟಕದಿಂದ, ರಂಗದಿಂದ ಸಿನಿಮಾ ರಂಗಕ್ಕೆ ಬಂದಾಗ ಎಲ್ಲ ಕಡೆ ನೋಡಿದೆ, ರಾಜ್ಯಗಳಲ್ಲಿ, ದೇಶದಲ್ಲಿ ಈ ಅವಾರ್ಡು ಪ್ರಶಸ್ತಿ ಇನ್ನು ಆಮೇಲೆ ಯಾರಿಗೂ ಒಬ್ರಿಗೆ ಕೊಟ್ಟರು ಅಂದರೆ ಇನ್ನೊಬ್ಬರು ಸಿಕ್ಕದೇ ಇದ್ದವರು ಹೋಗಿ ಕೋರ್ಟ್ ಕೇಸ್ ಹಾಕೋದು, ಇದನ್ನು ಒಂದು ಸ್ಪೋರ್ಟಿಂಗ್ ಸ್ಪಿರಿಟೇ ಇಲ್ವಾ ಇಲ್ಲಿ ಒಂದು. ಆಮೇಲೆ ಶಾಲಾ ಕಾಲೇಜಿನ ಮಟ್ಟದ ಹೊರಗೆ ಪ್ರಶಸ್ತಿ, ಪ್ರೈಸು, ಫಸ್ಟ್ ಇದು ದೊಡ್ಡವರಾದ ಮೇಲೆ ಪ್ರಶಸ್ತಿ ಅಂತ ಕೊಡೋದು ಸರಿಯೋ ಅಥವಾ ತಗೊಳ್ಳೋದು ಸರಿಯೋ, ಆ ರೀತಿ ನನ್ನ ಧೋರಣೆ ಇದೆ, ಈಗಲೂ ಇದೆ ನನಗೆ. ಯಾಕಂದರೆ ಇದು ನಾವು ನಮ್ಮ ಬಯಸಿದ ಒಂದು ವೃತ್ತಿ ಅಥವಾ ಅಲ್ಲಿ ಹೋಗ್ತೀವಿ, ಅಲ್ಲಿ ನಮಗೆ ನೀವೇನು ಪ್ರಯತ್ನ ಮಾಡ್ತೀರ ಅದಕ್ಕೆ ಎಷ್ಟು ಮಟ್ಟಿಗೆ ಎಲ್ರಿಗೂ ಹಾಗೆ ಆಗ್ತದೆ. ವೆರಿ ಡಿಸರ್ವಿಂಗ್ ಪೀಪಲ್ ಮೇ ನಾಟ್ ಗೆಟ್ ವಾಟ್ ದೇ ವಾಂಟ್. ಅಟ್ ದ ಸೇಮ್ ಟೈಮ್ ಅದಕ್ಕೆ ಈ ರೀತಿ ಆಗ್ತಿರೋ. ಸೊ ಪ್ರಶಸ್ತಿ, ಅವಾರ್ಡು ಅಂತ ನನಗೆ ಸ್ವಲ್ಪ ಮೊದಲಿಂದನೂ ನಾನು ದೂರನೇ ಇರ್ತಿದ್ದೆ. ಅನೇಕ ಕಡೆ ಒಂದು ಕಡೆ ಕೊಟ್ಟ ಮೇಲೆ ಮತ್ತೆ ಅದೇ ಅಂದರೆ ಅದೇ ನಟನೆಗೆ ಅಥವಾ ಅದೇ ಚಿತ್ರಕ್ಕೆ ಪದೇ ಅವಾರ್ಡ್ ಒಂಥರ ಕೊಟ್ಟ ಮೇಲೆ ಆಗೋಯ್ತಪ್ಪ, ಮೂವ್ ಆನ್, ಬೇರೆ ಜನಕ್ಕೆ ಕೊಡಿ ಅಥವಾ ಯಂಗ್ಸ್ಟರ್, ಆ ರೀತಿ ನನ್ನ ಅನಿಸಿಕೆ ಆಗಿತ್ತು. ಹಾಗಾಗಿತ್ತು ರಿವಾರ್ಡ್ಸ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತಾ ಇದ್ದೆ ಸರ್. ಅಂದರೆ ಇದು ಮಾಡಿದರೆ ನನಗೆ ಅಂತ ಮೊದಲೇ ಯಾವುದೊಂದು ಡಿಸೈಡ್ ಆಗಿರ್ತದೆ. ಹಾಗಾಗಿ ಅವಾರ್ಡ್ ಬಗ್ಗೆ ನಾನು ತಲೆಸ್ಕೊಂಡಿದ್ದೆ, ರಿವಾರ್ಡ್ ಬಗ್ಗೆ ನಾನು ಮೊದಲು ಭಾಳ ಯೋಚನೆ ಮಾಡ್ತೀನಿ. ನನ್ನ ನಿಲುವು ಹಾಗಿದೆ. ಬಟ್ ಈ ಒಂದು ಪದ್ಧತಿ ನಡ್ಕೊಂಡು ಬಂದಿದೆ, ಅದಿದೆ. ಓಕೆ, ಅಲ್ಟಿಮೇಟ್ಲಿ ಜನಕ್ಕೆ ಹೇಗೆ ಬೇಕೋ ಹಾಗೆ
ಸೊ ಈ ಪ್ರಶಸ್ತಿಗೆ ಈಗ ಬಂದಿದ್ದು ಸೊ ಸಂತೋಷ, ಇವತ್ತು ಬಂದಿದೆ. ನಮ್ಮ ಕನ್ನಡಿಗರಿಗೆ ಖುಷಿ ಆಗಿದೆ, ನನಗೂ ಭಾಳ ಅದರಿಂದ ನನಗೂ ತೃಪ್ತಿ ತಂದಿದೆ. ಸರ್, ಕೊನೆಯದಾಗಿ ನೀವು ಯಾವುದೇ ಪ್ರಚಾರವನ್ನ ಬಯಸದೆ ಮುಕ್ತವಾಗಿ ಅಭಿಮಾನಿಗಳ ಜೊತೆ ಮಾತಾಡ್ತೀರಾ, ಎದುರು ಸಿಕ್ಕಾಗ ಅವ್ರ ಜೊತೆ ಸೆಲ್ಫಿ ತಗೊಳ್ಳೋದಾಗಿರ್ಬೋದು, ಒಂದು ಒಡನಾಟ ತುಂಬಾ ಚೆನ್ನಾಗಿದೆ ನಿಮ್ದು ಮತ್ತು ಅಭಿಮಾನಿಗಳದ್ದು. ಕೊನೆಯದಾಗಿ ಈ ಪ್ರಶಸ್ತಿಯ ಜೊತೆಗೆ ನಿಮ್ಮ ಅಭಿಮಾನಿಗಳಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಎಲ್ರಿಗೂ ಇಷ್ಟೊತ್ತು ಮಾತಾಡಿದ್ದು ಅವ್ರ ಬಗ್ಗೆನೇ ಮಾತಾಡಿದ್ದು. ಸೊ ನೀವು ಹೇಳಿದ್ರಲ್ಲಿ ಎಲ್ಲರತ್ತು ಏನು ಹೇಳಿದ್ರು, ಮುಕ್ತವಾಗಿ ಮಾತನಾಡೋದು. ಇದು ನಾವು ಈಗ ನಟನಾಗಬೇಕು ಅಂತ ಯಾಕೆ ಬಂತೀವಿ, ಒಳ್ಳೆ ನಟನೆ ಮಾಡಬೇಕು ಮಾತ್ರವಲ್ಲ, ಅದಕ್ಕೆ ಜನರಿಂದ ಒಂಥರ ಶಾಬಾಸ್ಗಿರಿ ಸಿಗಬೇಕು, ಆಮೇಲೆ ರೆಕಗ್ನಿಷನ್ ಹೆಸರು ಬೇಕು, ಇದು ಅದ ಬಯಸ್ತೀವಿ ನಾವು. ಸೊ ಅದು ಬಂದಾಗ ನೀವು ಅದು ಬೇಕು ಅಂತ ತಾನೇ ನೀವು ಬಂದಿದ್ದೀರಿ. ಸೊ ಆ ಜನ ನಿಮ್ಗೆ ಹೇಳೋಕೆ ಬಂದಾಗ ನಾವು ಒಂದು ಹಿಂಜರಿದ್ರೆ ಅದು ಹೇಗೆ, ಅದು ಸರಿಯಲ್ವಲ್ಲ. ಅದು ಬೇಕು ಅಂತ ತಾನೇ ನಾನು ಬಂದಿದ್ದು. ಅವ್ರು ಬಂದಾಗ ನಾವು ಅದನ್ನು ನಿರಾಕರಿಸಿದರೆ ಅಥವಾ ಅವರನ್ನು ದೂರ ಇಡೋದು ಸಲ್ಲ ನನ್ನ. ಹಾಗಾಗಿ ಎಲ್ಲರ ಜೊತೆ ಮುಕ್ತವಾಗಿ ಮಾತಾಡೋ ನನ್ನ ಸ್ವಭಾವವೇ ಮೊದಲಿಂದ ಹಾಗೆ. ಆಮೇಲೆ ನಾನು ನಟನಾಗಬೇಕು ಅಂತ ಹೊರಟವನಲ್ಲ, ಅದ್ರ ಪಾಡಿಗೆ ಆಯಿತು, ನನಗೆ ಆಯ್ತು. ಅದು ನಾಟಕ ರಂಗಕ್ಕೆ ಯಾರೋ ನೋಡಿ ಕರ್ಕೊಂಡು ಬಂದು ಕಲಿಸಿ ಎಲ್ಲ ಬೆಳೆಸಿದ್ರು. ನನ್ನ ನಾಟಕದ ನಿರ್ದೇಶಕರು, ನಂತರ ಚಿತ್ರರಂಗದಲ್ಲಿ ಎಷ್ಟೊಂದು ನಿರ್ದೇಶಕರು, ಸಹ ನಿರ್ದೇಶಕರು, ಆಮೇಲೆ ನನ್ನನ್ನು ಇವನನ್ನು ಹಾಕಿ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡು ನಿರ್ಮಾಪಕರು ಕೂಡ. ನಾನು ಹೊಸಬನಾಗಿದ್ದಾಗ ಕೂಡ ನನ್ನ ಮೇಲೆ ಅಷ್ಟೊಂದು ರಿಸ್ಕ್ ಅವರು ತಗೊಂಡು ಎಲ್ಲ ಬೆಳೆಸಿದ ನಂತರ ನಾವು ಎಲ್ಲರ ಜೊತೆ ಮುಕ್ತವಾಗಿ, ಎಲ್ರಿಗೂ ನಾನು ನಿಜಕ್ಕೂ ಹೇಳಬೇಕಂದ್ರೆ ವಿಧೇಯನಾಗಿ ಇರಬೇಕು ಸರ್ವರಿಗೂ. ಸೊ ಅದು ನನ್ನ ಅನಿಸಿಕೆ. ಹಾಗಾಗಿ ನಾನು ಅವರಿಗೆ ಹೇಳ್ತೀನಿ, ನೋಡ್ರಪ್ಪ ನೀವು ಹೇಳಿದ್ದು ಬಂದಿದೆ, ಕೊಟ್ಟಿದ್ದಾರೆ, ಇದನ್ನು ನಿಮಗೆ ಅರ್ಪಿಸ್ತೀನಿ ಅಂತ ಹೇಳಿ. ಯಾಕಂದರೆ ಅನ್ಲೈಕ್ ಮೆನಿ ಅದರ್ ಅವಾರ್ಡ್ಸ್, ದಿಸ್ ಇಸ್ ನಾಟ್ ಅಥವಾ ಕ್ಯಾಶು ಅಥವಾ ಅದರ ಅವಾರ್ಡ್, ಇದೊಂದು ದೊಡ್ಡ ಪ್ರಶಸ್ತಿ. ಆ ಪ್ರಶಸ್ತಿ ನೀವು ನೋಡಿದರೆ ಒಂದು ಸರ್ಟಿಫಿಕೇಟ್ ಕೊಡ್ತದೆ ಬೇಸಿಕ್ ಆಗಿ. ಬಟ್ ಅದಕ್ಕೆ ಎಷ್ಟು ಮಹತ್ವ, ಅದಕ್ಕೆಷ್ಟು, ಯಾಕಂದ್ರೆ ದೇಶದಿಂದ ದೇಶ ಕೊಡುವಂಥದ್ದು, ಅದನ್ನು ಜನ ಬಯಸಿದ್ದು ಇವನಿಗೆ ಕೊಡಬೇಕು ಅಂತ ಅವರು ಹೇಳೋದು. ಯಾರು ನನಗೆ ಕೊಡು ತನಗೆ ಕೊಡು ಅಂತ ಹೇಳಿದವರು ಒಬ್ಬರೂ ಇರಲಿಕ್ಕಿಲ್ಲ ಇದರಲ್ಲಿ. ನೋಡಿ, ತನ್ನ ಹೆಸರು ಬರ್ಕೊಂಡವ್ರು ಯಾರೂ ಇರಲಿಕ್ಕಿಲ್ಲ. ಅದು ಇನ್ನೊಬ್ಬನಿಗೆ ಕೊಡು ಅನ್ನೋದು ಎಷ್ಟು ಒಂದು ಹೃದಯವಂತಿಕೆ ಅಲ್ವಾ ಅದು. ಅಂಥದ್ದನ್ನು ಅವ್ರು ಮಾಡಿದ್ದಾರೆ, ಅವರಿಗೆ ನಾನು ಸಾಷ್ಟಾಂಗ ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು ಆ್ಯಂಡ್ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಧನ್ಯವಾದಗಳು, ಥ್ಯಾಂಕ್ ಯು. ಪದ್ಮಕ್ಕೆ ಭೂಷಣ ನಟರಾಗಿರುವಂತಹ ಅನಂತ್ ನಾಗ್ ಸರ್ಗೆ 3 ವರ್ಷಗಳ ಹೋರಾಟದ ನಂತರ ಕೊನೆಗೂ ಅವರ ಆಸೆ ಈಡೇರಿದೆ. ಪದ್ಮಭೂಷಣ ಮುಡಿಗೇರಿಸಿಕೊಂಡಿದ್ದಾರೆ ಅನಂತ್ ನಾಗ್ ಸರ್ ಅವರು. ಮುಕ್ತವಾಗಿ ಇವತ್ತು ಪವರ್ ಟಿವಿ ಜೊತೆಗೆ ಒಂದಿಷ್ಟು ಮಾತನ್ನ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.